ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಪನ್ನೀರ್ ಪರೋಟ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೊದಲು ಇದನ್ನು ಗೋಧಿ ಹಿಟ್ಟನ್ನ ನಾನು ಕಲಸಿ ಇಟ್ಕೊಂಡು ಆಮೇಲೆ ಒಳಗಡೆ ಸ್ಟಫಿಂಗ್ ಮಾಡೋಕ್ಕೆ ನಾನು ಪನ್ನೀರನ್ನ ತುರಿದು ತೊಗೊಳ್ತೀನಿ. ಅದಕ್ಕೆ ಈಗ ಇದು ಹಿಟ್ಟು ಅದನ್ನೆಲ್ಲ ಮಸಾಲೆ ರೆಡಿ ಮಾಡೋ ಅಷ್ಟೊತ್ತಿಗೆ ಈ ಚಪಾತಿ ಹಿಟ್ಟು ನೆನೆದಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಮೊದಲು ಇದನ್ನು ಕಲಸಿಟ್ಕೊಳ್ತೀನಿ ನಾನು. ನೋಡಿ, ಜರಡಿ ಮಾಡಿ ಇಟ್ಕೊಂಡಿರೋ ಒಂದು ಗೋಧಿ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಅಂದರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು 3 ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಬೆಣ್ಣೆ, ಆಮೇಲೆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೋಬೇಕು. ಅಲ್ಲಿವರೆಗೆ ಇದನ್ನು ನಾವು ಕೈಯಿಂದ ನೀರು ಹಾಕ್ತೇನೆ, ಹಾಗೆ ಡ್ರೈ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದ ಇರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು, ಮೆತ್ತಗೆ ಕಲಿಸ್ಕೋಬೇಕು ಒಂದು ಸ್ವಲ್ಪ. ಈಗ ಇದನ್ನು ಸೈಡಲ್ಲಿ ಇಟ್ಟು ನಾನೀಗ ಸ್ಟಫಿಂಗಿಗೆ ಪನ್ನೀರನ್ನ ತುರ್ಕೊಳ್ತಾ ಇದ್ದೀನಿ. ನೋಡಿ, ಪನ್ನೀರ್ ತುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ. ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರ್ಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ಆರ್ಗ್ಯಾನೋ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅಂತ. ನೋಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಬೇಡ ಅಂದರೆ ಇದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂಚೂರು ಕಸೂರಿ ಮೇಥಿ ಮತ್ತು ಒಂದು ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ, ಧನಿಯಾ ಪೌಡ್ರು. ನೋಡಿ, ಎಲ್ಲದನ್ನೂ ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು, ಅಷ್ಟೇ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಯಾಕಂದರೆ ಚಪಾತಿ ಈಗ ಪರೋಟ ಹಿಟ್ಟು ಕಲಸುವಾಗ್ಲೂ ನಾನು ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ. ನೋಡಿ, ಈ ಥರ ಕಲಿಸ್ಕೊಂಡು ಇದನ್ನು ಈಗ ನಾನು ತೊಗೊಂಡಿರೋ ಪನ್ನೀರಲ್ಲಿ ಒಂದು 5 ಪರೋಟ ಆಗುತ್ತೆ. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಳ್ತೀನಿ. ನೋಡಿ, ಒಂದು ಚಪಾತಿ ಮಾಡ್ಕೊತೀವಲ್ಲ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ನಾನು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಇದರಲ್ಲಿ ಈ ಪನ್ನೀರ್ ಸ್ಟಫಿಂಗ್ನ ಇಟ್ಟು ತುಂಬ್ಕೊಳ್ತೀನಿ. ಒಂದು ಸ್ವಲ್ಪ ಪರೋಟ ದಪ್ಪನೇ ಇರಬೇಕಿದು, ಅಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಈ ಥರ ಮಾಡಿ ಇದನ್ನು ನಿಧಾನಕ್ಕೆ ನಾವು ಇದು ಪನ್ನೀರ್ ಸ್ಟಫಿಂಗ್ ಇದೆಯಲ್ಲ ಹೊರಗಡೆ ಬರಬಾರ್ದು, ಆಮೇಲೆ ಚಪಾತಿನೂ ಇದು ಹರಿಬಾರ್ದು. ಆ ಥರ ನಾವು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಇದನ್ನು ನಾವು ಒತ್ಕೋಬೇಕು ಚಪಾತಿನ. ನೋಡಿ, ಈ ಥರ ಸಾಫ್ಟಾಗಿ ಮೇಲೆ ಈ ಒಣ ಹಿಟ್ಟು ಏನಾದರೂ ಇದು ಮೇಲಿದ್ದರೆ ಅದನ್ನು ನಾವು ಹಾಕುವಾಗ ತೆಗೆದುಬಿಡಬೇಕು ಒಣ ಹಿಟ್ಟು. ಈ ಬೆಂದಿಸ್ಕೊಳ್ಳುವಾಗ ಒಣ ಹಿಟ್ಟೆಲ್ಲ ನಾವು ತೆಗೆದುಬಿಟ್ಟು ಬೆಂದಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಹರಿದಿಲ್ಲ, ಹೊರಗಡೆನೂ ಬಂದಿಲ್ಲ ಇದು ಪನ್ನೀರ್ ಸ್ಟಫಿಂಗು.
ನೋಡಿ ನಾವು ಮೇಲೆ ಒಂದು ಸ್ವಲ್ಪ ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು, ಏನಾದರೂ ಹಾಕ್ಕೊಂಡು ನಾವು ಇದನ್ನು ಬೆಂದಿಸ್ಕೋಬೇಕು. ಬೆಣ್ಣೆ ಹಾಕ್ಕೊಂಡು ಇದನ್ನು ಬೆಂದಿಸ್ಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಇದು. ಉಳಿದಿರೋದು ಇದೇ ಥರ ರೆಡಿ ಮಾಡ್ಕೋತೀನಿ ನಾನೆಲ್ಲದನ್ನು. ನೋಡಿ ಬೆಣ್ಣೆ ಹಾಕ್ಕೊಂಡು ಬೆಂದಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ಹೆಚ್ಚು ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಮಾಡಿರೋ ಈ ಪನ್ನೀರ್ ಪರೋಟ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಪನ್ನೀರ್ ಪರೋಟ ರೆಡಿ. ಇದನ್ನು ಬೆಣ್ಣೆ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬೆಣ್ಣೆ ಜೊತೆ ಸರ್ವ್ ಮಾಡಿ ಬೆಣ್ಣೆ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನೋಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಪನ್ನೀರ್ ಹೇಗೆ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.